ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಒಂದು ಖಾರವಾಗಿ ಚಿಕನ್ ಕೈಮಾ ಕರಿ ಮಾಡೋದು ತೋರಿಸ್ಕೊಡ್ತೀನಿ. ಇದೊಂದು ಸೈಡ್ ಡಿಶ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ನಾನು ಚಿಕನ್ ಕೈಮಾನ ತೆಗೆದಿಟ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಸೋಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈ ಸೈಜ್ 2 ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕಕ್ಕೆ ಹೋಗಬೇಡಿ, ಹಾಗೆ ಪೇಸ್ಟ್ ಮಾಡಿ. ಮತ್ತು ಈ ಸೈಜ್ ಟೊಮೊಟೊ 3 ಟೊಮೊಟೊ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಬೆಣ್ಣೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ಪುಡಿ 1 ಅರ್ಧ ಟೀ ಸ್ಪೂನು, ಧನಿಯಾ ಪುಡಿ 2 ಟೀ ಸ್ಪೂನು, ಖಾರದ ಪುಡಿ 1.25 ಟೀ ಸ್ಪೂನ್ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ, 1 ಅರ್ಧ ಟೀ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತು ಮಸಾಲ ಐಟಮ್ ಬಂದ್ಬಿಟ್ಟು ಒಂದು ಪಲಾವ್ ಎಲೆ, ಮತ್ತು ಇದು ಕಲ್ಲು ಅಂತಾರೆ ಒಂದು ಸ್ವಲ್ಪ, ಮತ್ತು 1/4 ಟೀ ಸ್ಪೂನ್ ಸೋಂಪು, 1/4 ಟೀ ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ ಮತ್ತು ನಕ್ಷತ್ರದ ಹೂವು ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಕಸೂರಿ ಮೇಥಿ 1 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಇವಾಗ ಪಲಾವ್ಗೆ, ಬಿರಿಯಾನಿಗೆ ಯಾವ ರೀತಿ ಮಸಾಲೆ ಐಟಮ್ ಹಾಕ್ತೀರೋ ಅದೇ ರೀತಿನೇ ಹಾಕ್ಕೊಳ್ಳಿ. ಇದು ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿನಲ್ಲಿ. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಹೀಟಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇದ್ದರೆ ಏನು ಗೊತ್ತಾಗುತ್ತೆ, ಎಲ್ಲ ಸೀದೋಗುತ್ತೆ ಮತ್ತು ಫ್ಲೇವರೇ ಚೇಂಜ್ ಆಗೋಗುತ್ತೆ. ಈಗ ರುಬ್ಬಿರೋಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಈ ಚಿಕನ್ ಕೈಮಾ ಕರಿನ ಚಿಕ್ಕದಾಗಿ ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಕೂಡ ಮಾಡ್ಕೊಬೋದು. ಆದರೆ ಪೇಸ್ಟ್ ಥರ ಮಾಡಿದ್ರೆ ಒಂದು ಗ್ರೇವಿ ಟೆಕ್ಸ್ಚರ್ ಬರುತ್ತೆ, ಮತ್ತು ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ. ಇವಾಗ ಒಂದು 6 ಜನಕ್ಕೆ ಬೇಕಾಗುತ್ತೆ ಅಂದರೆ ಒಂದು 10 ಜನಕ್ಕೆ ಆಗುತ್ತೆ. ಆ ಥರ ಇದು ಗ್ರೇವಿ ಈ ಥರ ಮಸಾಲೆ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈರುಳ್ಳಿನೂ ಅಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ ಮೇಲೆ ಸೊ ಎಣ್ಣೆ ಬಿಡಬೇಕು. ಆವಾಗ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಚಿಕನ್ ಕೈಮಾನ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಚಿಕನ್ ಕೈಮಾ ತಗೊಬರೋಕ್ಕೆ ಟೈಮ್ ಇಲ್ಲ ಅಂದರೆ ಸೊ ಚಿಕನ್ ತರ್ತಿರಲ್ಲ, ಅದರಲ್ಲಿರೋಂಥ ಮೂಳೆನ ಸಪ್ರೇಟಾಗಿ ಮಾಡಿ ಬೇರೆ ಪೀಸ್ ಮಾತ್ರ ತಗೊಂಡು ಮಿಕ್ಸಿಯಲ್ಲಿ ಒಂದು ರೌಂಡ್ ಹೊಡ್ಕೊಂಡ್ರೇನೂ ಆಗುತ್ತೆ. ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಒಂದು 2-3 ಸರಿ ರೌಂಡ್ ಹೊಡೆದ್ರೆ ಅದೇ ಕೈಮಾ ಥರ ಆಗುತ್ತೆ. ಆ ಥರ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಅಂಗಡಿಯಲ್ಲೇ ನೀವು ಡೈರೆಕ್ಟಾಗಿ ಮಾಡಿಸ್ಕೊಬರ್ಬೋದು. ಇವಾಗ ಈ ಚಿಕನ್ನ ನಾನು ಒಂದು 10 ನಿಮಿಷ ಫ್ರೈ ಮಾಡ್ಕೊತೀನಿ. ಸೊ ಒಂದು 10 ನಿಮಿಷ ಯಾಕೆ ಫ್ರೈ ಮಾಡ್ತೀನಿ ಅಂದರೆ ಅದರಲ್ಲಿರೋಂಥ ನೀರಿನಂಶ ಎಲ್ಲ ಹೋಗಿ ಇದು ಒಂದು 3/4% ಬೆಂದೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊತಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಹಾಗೆ ಇವಾಗ ಎಗ್ ಬುರ್ಜಿ ಮಾಡ್ತೀರಲ್ಲ ಅದೇ ರೀತಿ ಕೈಮಾ ಬುರ್ಜಿ ಥರನೂ ನೀವು ಮಾಡಿಕೊಂಡು ಒಂದು ಚಪಾತಿ ರೋಲಲ್ಲಿ ನೀವು ಅದನ್ನು ಸ್ಟಫ್ ಮಾಡಿ ಮಕ್ಕಳು ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಚಿಕನ್ ರೋಲ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ. ಹಾಗೆ ಇದಕ್ಕೆ ಟೊಮೊಟೊ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಟೊಮೊಟೊ ಪೇಸ್ಟ್ ಬೇಡ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೊಬೋದು. ಸೊ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಆ ಟೊಮೊಟೊದಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಒಂದು 5 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಸೊ ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ನೀವು ಮಧ್ಯೆ ತಿರುಗಿಸ್ತಾ ಬನ್ನಿ, ಆವಾಗ ತಲ ಕೂಡ ಹಿಡಿಯಲ್ಲ. ಇದಕ್ಕೊಂದು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಇದು ಒಂದು ಗ್ರೇವಿ ಟೈಪ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಯಾಕಂದರೆ ಅದರಲ್ಲಿರುವಂಥ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಿ ಒಳ್ಳೆ ಘಮ ಬರುತ್ತೆ, ಮತ್ತು ನಮಗೆ ಬೇಕಾಗಿರೋಂಥ ತಿಕ್ನೆಸ್ ಬರುತ್ತೆ ಇದರಲ್ಲಿ. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಹೀಟಲ್ಲೇ ಇಟ್ಕೊಳ್ಳಿ, ಇಲ್ಲ ಸಿಮ್ಮಲ್ಲೇ ಇಟ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ ಆಗೋಗುತ್ತೆ, ನೋಡ್ತಾ ಇರ್ಬೋದು. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಚಿಕನ್ ಕೈಮಾ ಕರಿ ರೆಡಿಯಾಗಿದೆ. ಸೊ ಇದನ್ನು ಇಳಿಸೋವಾಗ ನಾನು ಬೆಣ್ಣೆನೂ ಮತ್ತು ಕೊತ್ತಂಬರಿ ಹಾಕ್ಕೊತೀನಿ. ಈ ಥರ ಒಂದು ಕರಿನ ನೀವು ದೋಸೆಗೆ, ಚಪಾತಿಗೆ, ಪೂರಿಗೆ, ಬಟ್ರ್ ನಾನ್ಗೆ ಸೂಪರಾಗಿರುತ್ತೆ ಕಾಂಬಿನೇಷನು. ಬೇಕಂದರೆ ನೀವು ವೈಟ್ ರೈಸಲ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು. ಸೊ ತುಂಬಾ ಸುಲಭವಾಗಿ ಮಾಡ್ಕೊಬೋದು. ಇವಾಗ ಈ ಚಿಕನ್ ಕೈಮಾ ಕರಿ ರೆಡಿಯಾಗಿದೆ. ಸೊ ಇದನ್ನು ಸರ್ವ್ ಮಾಡ್ಕೊತೀನಿ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ತಪ್ಪದೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಅಂತ ಕೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.